ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂ ಸಿ ಕೆ ಆಫೀಸಿಯಲ್. ನಾನು ಚೇತನ್ ಸಿ ಕೆ. ಇಲ್ಲಿ ನಿಮಗೆಲ್ಲರಿಗೂ ಕೂಡ ಡೌಟ್ ಇದ್ದಿರುತ್ತೆ, ನಾಳೆ ಏನಾದರೂ ಸೀಟ್ ರಿಸಲ್ಟ್ ಬರುತ್ತಾ ಅಂತ. ಯಾಕೆಂದರೆ ನಿನ್ನೆ ಒಂದು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದಿದೆ. ಅದರಿಂದ ಆ ಎಕ್ಸಾಮ್ನ ರಿಸಲ್ಟ್ ಏನಾದರೂ ಅನೌನ್ಸ್ಮೆಂಟ್ ಆಗಿದೆಯಾ, ನಿಮ್ಮ ಸಿ ಟಿ ರಿಸಲ್ಟು ನಾಳೆ ಬರುವಂಥ ಚಾನ್ಸು ಇದೆಯಾ ಇಲ್ವಾ, ಸದ್ಯದ ಮಟ್ಟಿಗೆ ನಿಮ್ಮ ರಿಸಲ್ಟ್ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವರ್ಷ ಏನಾದರೂ ನೀವು ಸಿ ಟಿ ಎಕ್ಸಾಮ್ನ ಬರೆದಿದ್ದೀರಾ, ಹಾಗೆ ಸಿ ಟಿ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೊನೆಯವರೆಗೆ ನೋಡಿ, ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಅದಕ್ಕಿಂತ ಮುಂಚೆ ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೆಕ್ಸ್ಟ್ ನಿಮ್ಮ ಸಿ ಟಿ ರಿಸಲ್ಟ್ ಆಗಿರ್ಬೋದು, ಕೌನ್ಸಿಲಿಂಗ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ನ ಇದೇ ಒಂದು ಚಾನಲ್ ಆಗ್ತೇವೆ. ಸೊ ಡೋಂಟ್ ಮಿಸ್, ತಪ್ಪದೇ ಮಾಡ್ಕೊಳ್ಳಿ, ಓಕೆನಾ. ಈಗ ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಕೊನೆವರೆಗೆ ನೋಡ್ತಾ ಹೋಗಿ. ಇಲ್ಲಿ ಕೆ ಎ ಡೈರೆಕ್ಟರ್ ಅವರು ಅಫಿಷಿಯಲ್ ಆಗಿ ಟ್ವಿಟರ್ ಅಕೌಂಟಲ್ಲಿ ತಿಳಿಸಿದ್ದಾರೆ. ಏನಂತಂದರೆ, ನಾವು ಕೆ ಸಿ ಟಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ರಿಸಲ್ಟ್ ಬರೋವರೆಗೂ ಕೂಡ ನಾವು ಅನೌನ್ಸ್ಮೆಂಟ್ನ ಮಾಡಲ್ಲ ಅಂತ, ಓಕೆನಾ. ನಾವು ಎಕ್ಸಾಕ್ಟ್ ಡೇಟನ್ನು ಕೂಡ ಹೇಳಕ್ಕೆ ಆಗಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಆ ಒಂದು ರಿಸಲ್ಟ್ ಬಂದಾದ ಮೇಲೆ ಸಿ ಟಿ ರಿಸಲ್ಟ್ನ ಡೇಟ್ನ ಫಿಕ್ಸ್ ಮಾಡಿ ನಿಮಗೆಲ್ಲರೂ ಕೂಡ ಸಿ ಟಿ ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡ್ತೀವಂತ ಕೆ ಡೈರೆಕ್ಟರ್ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ನಿನ್ನೆ ನಡೀತಲ್ಲ ಹಿರಿಯೂರು ಸೆಂಟರಲ್ಲಿ, ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಗಿದೆ. ಹಿರಿಯೂರು ಸೆಂಟರಲ್ಲಿ ಏನಾಗಿದೆ ಅಂದರೆ, ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಎಕ್ಸಾಮ್ ಆಗಿದೆ. ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕೂಡ ಹೋಗಿ ಅವರ ಪೇರೆಂಟ್ಸ್ಗಳಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಕ್ವಶನ್ ಪೇಪರ್ನ ಟಫ್ ಆಗಿ ಕೊಟ್ಟಿದ್ರು ಅಂತ, ಅದರಿಂದ ಪೇರೆಂಟ್ಸ್ಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ ಯೂನಿವರ್ಸಿಟಿ ಮುಂದೆ. ಅದರಿಂದ ಇವಾಗ ನಾವು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ನ ಚೆಕ್ ಮಾಡೋಕ್ಕೆ ಹೋದ್ರೆ ಇನ್ನೂ ಕೂಡ ರಿಸಲ್ಟ್ನ ಅಪ್ಡೇಟ್ ಮಾಡಿಲ್ಲ, ಅಂದರೆ ರಿಸಲ್ಟ್ ಬಂದಿಲ್ಲ, ಓಕೆನಾ. ಅದರಿಂದ ಏನಾಗುತ್ತೆ ಅಂದರೆ, ಈ ಒಂದು ರಿಸಲ್ಟ್ ಬರೋರು ಕೂಡ ನಿಮ್ಮ ಸಿ ಟಿ ರಿಸಲ್ಟು ಬರಲ್ಲ. ನಾಳೆ ನಿಮ್ಮ ಸಿ ಟಿ ರಿಸಲ್ಟು ಬರ್ತಾ ಇಲ್ಲ, ಇನ್ನೂ ಸ್ವಲ್ಪ ಡಿಲೇ ಆಗ್ಬೋದು. ಯಾಕೆ ಅಂದರೆ ಪೇರೆಂಟ್ಸ್ಗಳೆಲ್ಲ ಕೂಡ ಸ್ವಲ್ಪ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ವೇಟ್ ಮಾಡಿ, ಆದಷ್ಟು ಬೇಗ ಕೆ ಅವರು ಅಫಿಷಿಯಲ್ ಆಗಿ ಅಪ್ಡೇಟ್ ಕೊಡ್ತಾರೆ. ವೇಟ್ ಮಾಡಿ, ಅಫಿಷಿಯಲ್ ಅಪ್ಡೇಟ್ ಬಂದಲ್ಲಿ ಹುಡುಕಿರ್ತಾನೆ. ಆಲ್ಮೋಸ್ಟು ತುಂಬಾ ಬೇಗ ರಿಸಲ್ಟ್ ಬಿಡ್ತಾರೆ, ತುಂಬ ಡಿಲೇ ಆಗೋದಿಲ್ಲ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನಿಮ್ಮ ಕೆ ಸಿ ಟಿ ರಿಲೇಟೆಡು ಏನೇ ಡೌಟ್ ಇರಲಿ ಕಮೆಂಟ್ ಹಾಕಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.